ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ, ಯಾರ ಲವ್ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅನ್ನೋ ವಿಷಯ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಹೌದು, ನಾವಿವತ್ತು ಮಾತನಾಡ್ತಿರೋದು ಕಿರುತೆರೆ ನಟ ನಿನಾದ್ ಬಗ್ಗೆ. ನಿನಾದ್ ಪರಿಚಯ ಯಾರಿಗೆ ತಾನೇ ಇರಲ್ಲ ಹೇಳಿ. ಅದರಲ್ಲೂ ಧಾರಾವಾಹಿ ನೋಡೋ ವೀಕ್ಷಕರಿಗೆ ಅವರು ಫೇವ್ರೇಟ್ ಎನಿಸಿಕೊಂಡಿದ್ದಾರೆ. ಸದ್ಯ ಅವರು ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಹೆಸರಿನ ಪಾತ್ರ ಮಾಡ್ತಿದ್ದಾರೆ. ಸೂರ್ಯ ಹಾಗೂ ಮೀನಾ ಕಾಂಬಿನೇಷನ್ ತುಂಬಾ ಫೇವ್ರೇಟ್ ಎನಿಸ್ಕೊಂಡಿದೆ. ಈ ಧಾರಾವಾಹಿ ಇಷ್ಟ ಆಗೋಕ್ಕೆ ಹಲವು ಕಾರಣಗಳಿವೆ. ಈ ಧಾರಾವಾಹಿಯಲ್ಲಿ ನಿನಾದ್ ಅವರ ಸ್ಟೈಲ್, ಡೈಲಾಗ್ ಡೆಲಿವರಿ, ತಂದೆ ಮಗನ ಸೆಂಟಿಮೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಧ್ಯಮ ವರ್ಗದವರ ಒದ್ದಾಟ ವೀಕ್ಷಕರಿಗೆ ತುಂಬಾ ಇಷ್ಟ ಆಗ್ತಿದೆ. ಈ ಕಾರಣಕ್ಕೆ ಅವರ ಅಭಿಮಾನಿ ಬಳಗ ಹಿರಿದಾಗಿದೆ. ಹಾಗಾದರೆ ನಿನಾದ್ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ಆ ಬಗ್ಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ನಿನಾದ್ ಲವ್ ಸ್ಟೋರಿ ಹೇಳೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಿರುತೆರೆ ಬಗ್ಗೆ, ಹಿರಿತೆರೆ ಬಗ್ಗೆ, ಸಿನಿಮಾ ಹಾಗೂ ಧಾರಾವಾಹಿ ಕಲಾವಿದರ ವೈಯಕ್ತಿಕ ಜೀವನಗಳ ಬಗ್ಗೆ ನಾವು ವಿವರವಾಗಿ ಮಾಹಿತಿ ನೀಡುತ್ತೇವೆ. ಈಗ ವಿಷಯಕ್ಕೆ ಬರೋಣ. ಆಸೆ ಧಾರಾವಾಹಿಯ ಆರಂಭದಲ್ಲಿ ಮೀನಾ ಹಾಗೂ ಸೂರ್ಯ ಮಧ್ಯೆ ಸದಾ ಕಿತ್ತಾಟ ನಡೆಯುತ್ತಾ ಇರುತ್ತೆ. ಇವರ ಮಧ್ಯೆ ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೃಷ್ಟಿಯಾಗಿರುತ್ತೆ. ಸೂರ್ಯ ದೊಡ್ಡ ರೌಡಿ ಅಂತ ಮೀನಾ ಅಂದುಕೊಳ್ತಾಳೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಇಬ್ಬರೂ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಯೋಚಿಸುವವರು. ಆದರೆ ತಂದೆಯ ಗೌರವ ಉಳಿಸಲು ಸೂರ್ಯನು ಮೀನಾಳನ್ನು ವಿವಾಹ ಆಗ್ತಾನೆ. ಅಚಾನಕ್ಕಾಗಿ ಈ ವಿವಾಹ ನಡೆದು ಹೋಗುತ್ತೆ. ಆದರೆ ನಿಜ ಜೀವನದಲ್ಲಿ ಅವರಿಗೆ ಹಾಗಾಗಿಲ್ಲ. ಅವರು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆಯಾಗಿ ಹಾಯಾಗಿ ಸಂಸಾರ ನಡೆಸಿಕೊಂಡಿದ್ದಾರೆ. ನಿನಾದ್ ಪತ್ನಿಯ ಹೆಸರು ರಮ್ಯಾ. ಅವರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್. ಖಾಸಗಿ ಕಂಪನಿಯೊಂದರಲ್ಲಿ ರಮ್ಯಾ ಕೆಲಸ ಮಾಡುತ್ತಿದ್ದಾರೆ. ನಿನಾದ್ ವೃತ್ತಿ ಜೀವನದ ಬಗ್ಗೆಯಂತೂ ಹೊಸದಾಗಿ ಹೇಳಬೇಕಿಲ್ಲ. ಅವರು ಒಳ್ಳೆಯ ಕಲಾವಿದ ಎನಿಸಿಕೊಂಡಿದ್ದಾರೆ. ಕನ್ನಡ ಜನಮನಕ್ಕೆ ಹತ್ತಿರವಾಗಿದ್ದಾರೆ. ಅದರಲ್ಲೂ ಸೂರ್ಯ ಪಾತ್ರ ಜನರನ್ನು ತುಂಬಾ ಸೆಳೆದುಕೊಂಡಿದೆ. ಇದರ ಜೊತೆಗೆ ಅವರು ವೆಬ್ ಸೀರೀಸ್ಗಳಲ್ಲೂ ನಟಿಸಿದ್ದಾರೆ. ಹಾಗಾದರೆ ರಮ್ಯಾ ನಿನಾದ್ ಲವ್ ಸ್ಟೋರಿ ಹೇಗೆ ಶುರುವಾಯಿತು? ಇವರ ಲವ್ ಸ್ಟೋರಿಗೆ ಬ್ರಿಡ್ಜ್ ಆಗಿದ್ದು ಯಾರು? ಆ ಬಗ್ಗೆ ನಾವು ಹೇಳ್ತೀವಿ. ನಿನಾದ್ ಅವರ ಲವ್ ಸ್ಟೋರಿ ಹುಟ್ಟಿದ್ದೇ ವಿಚಿತ್ರ. ನಿನಾದ್ ಅವರಿಗೆ ಮದುವೆ ಆಗಬೇಕು, ಸುತ್ತಾಡೋಕ್ಕೆ ಓರ್ವ ಪಾರ್ಟ್ನರ್ ಬೇಕು ಅಂತ ಹುಡುಕಾಡ್ತಾ ಇದ್ದರು. ಆಗ ನಿನಾದ್ ಕಸಿನ್ ಒಬ್ಬರು ರಮ್ಯಾ ಹಾಗೂ ನಿನಾದ್ ಸಂಬಂಧಕ್ಕೆ ಸೇತುವೆ ಆದರು. ಹೋಟೆಲೊಂದರಲ್ಲಿ ಇವರ ಭೇಟಿ ನಡೆಯಿತು. ಮೊದಲ ಭೇಟಿಯಲ್ಲೇ ರಮ್ಯಾ ನೋಡಿ ನಿನಾದ್ ಇಂಪ್ರೆಸ್ ಆದರು. ನಂತರ ಕಸಿನ್ ಜೊತೆ ಸೇರಿ ನಂದಿ ಹಿಲ್ಸ್ಗೆ ರಮ್ಯಾನ ಕರೆದುಕೊಂಡು ಹೋದರು ನಿನಾದ್. ಎಲ್ಲರನ್ನ ಮನೇಲಿ ಬಿಟ್ಟು ನಿನಾದ್ ಹಾಗೂ ರಮ್ಯಾ ಇಬ್ಬರೇ ಉಳ್ಕೊಂಡಿದ್ರು. ಆಗ ರಮ್ಯಾ ಬಳಿ ನಂಬರನ್ನು ಕೇಳಿ ಪಡೆದುಕೊಂಡ್ರು ನಿನಾದ್. ನಂತರ ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆಯಿತು. ಗೆಳೆತನ ಪ್ರೀತಿಯಾಯಿತು. ಆಗಿನ್ನೂ ನಿನಾದ್ ಅವರು ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಆದರೂ ನಿನಾದ್ನ ಒಪ್ಪಿದ್ರು ರಮ್ಯಾ. ಇನ್ನು ಇವರ ಸಂಬಂಧ ಗಟ್ಟಿ ಮಾಡಲು ರಾಘವೇಂದ್ರ ಸ್ವಾಮಿ ಕೂಡ ಕಾರಣ ಆದರು. ನಿನಾದ್ ರಾಘವೇಂದ್ರ ಸ್ವಾಮಿಯನ್ನು ನಂಬುವವರು. ರಮ್ಯಾ ಕೂಡ ರಾಘವೇಂದ್ರ ಸ್ವಾಮಿಯ ಭಕ್ತೆ, ಅವರ ಮನೆ ದೇವರು. ಈ ವಿಷಯ ತಿಳಿದು ಇಬ್ಬರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ನಿನಾದ್ ಅವರು ರಮ್ಯಾಗೆ ಪ್ರಪೋಸ್ ಮಾಡಿದರು. ಇದು ರಮ್ಯಾ ಅವರ ಕನಸು ಕೂಡ ಆಗಿತ್ತು. ತಾನು ಪ್ರೀತಿಸೋ ಹುಡುಗ ಮದುವೆಗೂ ಮೊದಲು ಅಥವಾ ಎಂಗೇಜ್ಮೆಂಟ್ ಸಮಯದಲ್ಲಿ ಮಂಡಿಯೂರಿ ಪ್ರಪೋಸ್ ಮಾಡಬೇಕು ಅನ್ನೋದು ರಮ್ಯಾ ಅವರ ಕನಸಾಗಿತ್ತು. ಈ ಕನಸನ್ನು ನಿನಾದ್ ಈಡೇರಿಸಿದರು. ಚಂದದ ಸಾಲುಗಳನ್ನು ಬರೆದು ಅವರಿಗೆ ಹೇಳಿ ಅವರು ಪ್ರಪೋಸ್ ಮಾಡಿದರು. 2022 ಮೇ ತಿಂಗಳಲ್ಲಿ ಇವರ ವಿವಾಹ ನಡೆಯಿತು. ಇನ್ನು ಕೆಲವೇ ವಾರಗಳಲ್ಲಿ ಇವರ ವಿವಾಹಕ್ಕೆ 4 ವರ್ಷ ತುಂಬಲಿದೆ. ಇವರ ಸುಖ ಸಂಸಾರ ಖುಷಿಯಿಂದ ಸಾಗ್ತಾ ಇದೆ. ನಿನಾದ್ ಹಾಗೂ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ದಿನನಿತ್ಯದ ಅಪ್ಡೇಟ್ಗಳನ್ನು ಅವರು ನೀಡ್ತಾ ಇರ್ತಾರೆ. ಇಬ್ಬರು ಹಲವು ಕಡೆಗಳಲ್ಲಿ ಸುತ್ತಾಟಕ್ಕೆ ತೆರಳುತ್ತಾರೆ. ಆ ಸಂದರ್ಭದ ಫೋಟೋಗಳನ್ನು ಇವರು ಪೋಸ್ಟ್ ಮಾಡ್ತಾ ಇರ್ತಾರೆ. ಈ ಫೋಟೋಗಳನ್ನು ಫ್ಯಾನ್ಸ್ ಬಹುವಾಗಿ ಇಷ್ಟಪಡ್ತಾರೆ. ನಿನಾದ್ ಅವರು
ಈ ಮೊದಲು ನಾಗಿಣಿ 2 ಹೆಸರಿನ ಧಾರಾವಾಹಿಯಲ್ಲಿ ನಟಿಸಿದ್ದರು. ಈ ಧಾರಾವಾಹಿ ಜನಪ್ರಿಯತೆ ಪಡೆಯಿತು. ಈ ಧಾರಾವಾಹಿಯಲ್ಲಿ ಅವರು ನಮ್ರತಾ ಗೌಡ ಜೊತೆ ತೆರೆ ಹಂಚಿಕೊಂಡಿದ್ದರು. ಆ ಬಳಿಕ ಅವರು ಒಪ್ಪಿಕೊಂಡ ಸೀರಿಯಲ್ ಎಂದರೆ ಅದು ಆಸೆ. ಈ ಧಾರಾವಾಹಿ ಈಗ ಜನಮನ್ನಣೆ ಪಡೆದಿದೆ. ಸುಮಾರು 800 ಎಪಿಸೋಡ್ಗಳನ್ನು ಈ ಸೀರಿಯಲ್ ಪೂರ್ಣಗೊಳಿಸಿದೆ ಎಂಬುದು ವಿಶೇಷ. ಇಷ್ಟೇ ಅಲ್ಲ, ನಿನಾದ್ ಅವರು ಮಾರಿಗಲ್ಲು ಹೆಸರಿನ ವೆಬ್ ಸೀರೀಸ್ನಲ್ಲೂ ಬಣ್ಣ ಹಚ್ಚಿದ್ರು. ಅವರು ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಮತ್ತಷ್ಟು ಮಿಂಚಲಿ ಎಂಬುದು ಅಭಿಮಾನಿಗಳ ಕೋರಿಕೆ. ಸಿನಿಲೋಕ ಹಾಗೂ ಕಿರುತೆರೆ ಲೋಕಗಳ ಬಗೆಗಿನ ಮತ್ತಷ್ಟು ಮಾಹಿತಿಗಳಿಗಾಗಿ ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.